ಈಗ ಕೆಲವೊಂದು ನೀವು ಹೇಳ್ತೀವಿ ಬೇಜಾರಾಗ್ತದೆ ಈ ಸೋಷಿಯಲ್ ಮೀಡಿಯಾಗಳು ಕಾಮೆಂಟ್ಸ್ ಮಾಡಿ ಈ ಥರದ್ದು ಅಂತ ಹೇಳಿ ಸಾಕಷ್ಟು ನೋವಾಗುತ್ತೆ, ಕೆಟ್ಟ ಮನಸ್ಥಿತಿ ಬೈಟ್. ಅದೇ ಸರ್, ಆ್ಯಕ್ಚುಲಿ ನಾನು ಯಾವುದೇ ಸೋಷಿಯಲ್ ಮೀಡಿಯಾದಲ್ಲೂ ನಾನೇನು ಆ್ಯಕ್ಟಿವ್ ಇಲ್ಲ. ನಂದು ಒಂದು ID ಇರ್ಬೋದು ಬಿಟ್ಟರೆ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ನಾನು ಯಾವುದೇ ಒಂದು ಇದರೊಳಗೂ ನಾನು ಆ್ಯಕ್ಟಿವೇ ಇಲ್ಲ. ಸುಮ್ಮನೆ ಏನಾರು ಇದ್ದರೆ ನೋಡ್ತೀನಿ ಬಿಟ್ಟರೆ ಆ್ಯಕ್ಟಿವೇ ಇಲ್ಲ. ಹಿಂಗೆ ನಮ್ಮ ಮನೆಯವ್ರದ್ದು ಆ್ಯಕ್ಟಿವ್ ಇದ್ದಾರೆ. ಹಿಂಗೆ ನಿನ್ನೆ ಸುಮ್ಮನೆ ಅವ್ರದ್ದು ಮೊಬೈಲ್ ಅವ್ರ ನಂಬರಲ್ಲಿ ಹಿಂಗೆ ಸ್ಕ್ರೋಲ್ ಮಾಡ್ಬೇಕಾದ್ರೆ ಹಿಂಗೆ ಒಂದು ಕಮೆಂಟ್ ನೋಡಿದೆ. ಆಗ ನಂಗೆ ಸಖತ್ತು ಬೇಜಾರಾಗ್ಬಿಡ್ತು. ಅದೇ ಟೈಮಿಗೆ ನೀವುಗಳು ಸುವರ್ಣ ಚಾನೆಲ್ ಅವ್ರು ಬಂದಿದ್ರಿ. ನಂಗೆ ಸಖತ್ ಹರ್ಟಾಗಿ ನಾನು ಅಳ್ತಾ ಇದ್ದೆ. ಆ್ಯಕ್ಚುಲಿ ತುಂಬ ಅಳ್ತಾ ಇದ್ದೆ. ನಮ್ಮ ದುಃಖ ನಮಗಿರುತ್ತೆ, ನನಗೇನು ಯಾವುದೋ ಹೈಪ್ ತೊಗೊಳ್ಬೇಕು ಇನ್ನೇನೋ ನನಗಿಲ್ಲ. ನನಗೆ ಈಗ ನೀವು ಬಂದು ನನಗೇನೋ ಪ್ರಚಾರ ಕೊಡಿ, ಅದೂ ನನಗಿಲ್ಲ. ನನಗೆ ಆ್ಯಕ್ಚುಲಿ ಇಷ್ಟು ದೊಡ್ಡ ಅಲ್ಲ, ಆ್ಯಕ್ಚುಲಿ ಅಂದರೆ ಇಷ್ಟು ದೊಡ್ಡ ಇಶ್ಯೂ ಆಗಿರ್ತಕ್ಕಂಥ ಇಡೀ ಪ್ರಪಂಚದಲ್ಲಿ ಈ ಸುದ್ದಿ ಬಗ್ಗೆ ಅಂದರೆ ಇಷ್ಟು ದೊಡ್ಡ ಎಲ್ಲದಕ್ಕಿಂತ ಹೆಚ್ಚಾಗಿ 28 ಜನ ಸಾವನ್ನಪ್ಪಿದ್ರು ಕೂಡ ಅದ್ರಲ್ಲಿ ಹೆಚ್ಚು ಆ ಘಟನೆ ಬಗ್ಗೆ ವಿವರಣೆ ಕೊಟ್ಟು ಅಲ್ಲಿರ್ತಕ್ಕಂಥ ವಸ್ತುಸ್ಥಿತಿಯನ್ನು ಹೇಳೋದಕ್ಕೆ ಯಾರಾದರೂ ಒಬ್ಬರು ಆ ಸಮರ್ಥವಾಗಿ ತಾವು ನಿವಾರಣೆ ಮಾಡಿದ್ರಿ. ನಿಜವಾಗ್ಲೂ ನಿಮ್ಮನ್ನ ಅಪ್ರಿಷಿಯೇಟೇ ಮಾಡಬೇಕು. ಇಂಥ ದೊಡ್ಡ ಸನ್ನಿವೇಶದಲ್ಲೂ ಕೂಡ ಇಷ್ಟು ದಿಟ್ಟತನ ತೋರಿಸುವಂಥವ್ರು ಇಲ್ಲ ಮೇಡಮ್. ಈ ಥರ ಕೆಟ್ಟ ಮನಸ್ಥಿತಿಗಳು ಇರ್ತವೆ ಮೇಡಮ್. ಅದೇ ಆ್ಯಕ್ಚುಲಿ ಆ ಒಂದು ಕಮೆಂಟು ಓದಿ ನನಗೆ ತುಂಬ ಹರ್ಟಾಗಿ ನಾನು ಅಳ್ತಾ ಇದ್ದೆ. ನಾನು ಅಳೋದನ್ನು ನೋಡಿ ನಮ್ಮ ಅಣ್ಣ ಮತ್ತು ನಮ್ಮನೆಯವರ ಕಸಿನ್ ಇಬ್ಬರೂ ಅಂದರೆ ನಿಮ್ಗಳ ಮೇಲೆ ಇದು ಮಾಡಿದ್ರು. ಆ್ಯಕ್ಚುಲಿ ಅಂದರೆ ನೀವೆಲ್ಲ ನನಗೆ ಅವತ್ತಿಂದನೂ ಹೆಲ್ಪ್ ಮಾಡ್ತಾ ಬಂದಿದ್ದೀರಾ. ಆದರೆ ನನ್ನ ಸ್ಥಿತಿನ ನೋಡಿ ಅವರು ಇದು ಮಾಡಿದರು. ಅದಕ್ಕೇನು ಬೇಜಾರು ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ. ಅವ್ರ ಬಗ್ಗೆ ನನಗಿಲ್ಲ. ನನಗೆ ನನ್ನ ಫ್ಯಾಮಿಲಿಯವ್ರ ಸಪೋರ್ಟ್ ಇದೆ. ನಾನು ಏನು ಅಂತ ನನ್ನ ಫ್ಯಾಮಿಲಿಯವ್ರಿಗೆ ಗೊತ್ತಿದೆ. ಅದಕ್ಕೆ ಆ ಮೊಮೆಂಟಿಗೆ ದುಃಖ ಆಯಿತು. ಬಟ್ ಆಮೇಲೆ ನನ್ನ ಫ್ಯಾಮಿಲಿಯವ್ರು ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿದರು. ಈ ಥರ ಕಮೆಂಟ್ಸ್ ಇನ್ನು ಬರ್ತಾ ಇರುತ್ತೆ.